ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ವೈಷ್ಣವ್ನ ಆಗಮನ ಆಗೋದ್ರ ಜೊತೆಗೆ ಬೆಟ್ ಟ್ವಿಸ್ಟ್ ಸಿಗುತ್ತಾ. ಹಾಗಿದ್ರೆ ನಿಜವಾಗ್ಲೂ ವೈಷ್ಣವ್ ಬಂದೇ ಬಿಟ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಿನ್ನು ಮನೆಗೆ ಬರ್ತಿದ್ದಾಗೆ ಗೊಂಬೆ ಮತ್ತು ಲಕ್ಷ್ಮಿಗೆ ಬಿಗ್ ಶಾಕ್. ಬಿಕಾಸ್ ಕೀರ್ತಿಯು ಒಂದು ಲವ್ ಸ್ಟೋರಿನ ರಿವೀಲ್ ಮಾಡುವುದೇ ಇಲ್ಲಿ ಚಿನ್ನು ಆಲಿಯಾಸ್ ಲಚ್ಚಿ ಬಂದಿದೆ. ಈ ಕಡೆ ಕೀರ್ತಿ ಮದುವೆಗೆ ಒಪ್ಕೊಳ್ಳಿಲ್ಲ ಬಿಕಾಸ್ ಆಕೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳಂತ. ಅದು ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡಿರೋ ಹುಡುಗನ ಪ್ರೀತಿ ಮಾಡ್ತಿದ್ದಾಳಂತ. ಹಾಗಾಗಿ ಅವನ್ನೇ ಮದುವೆ ಆಗ್ತೀನಿ, ನನಗೆ ಈ ಮದುವೆ ಬೇಡ, ಇಷ್ಟ ಇಲ್ಲ ಅಂತ ಹೇಳಿಬಿಟ್ಲು ಅಂತಾರೆ. ಹಾಗಾದರೆ ಯಾರದು ಅಂತ ಕೇಳ್ತಿದ್ದಾಗೆ ಸಖಿ ಆಲ್ಬಮ್ ಸಾಂಗ್ ಅಂತ ಹೇಳ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಕೂಡ, ಫ್ಲ್ಯಾಶ್ ಆಗುತ್ತೆ ಅದು ವೈಷ್ಣವ್ ಅಂತ. ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗುತ್ತೆ ಮೂವರಿಗೂ ಕೂಡ. ಈ ಕಡೆ ಲಕ್ಷ್ಮಿ ಅಂತೂ ಕೀರ್ತಿಯವರು ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ದಾರೆ, ಎಷ್ಟು ಧೈರ್ಯ ಇರಬೇಕು ಅಂತ ಅನ್ಕೋತಾ ಇದ್ರೆ. ಈ ಕಡೆ ಗೊಂಬೆ ಏನಿದು ನಮ್ಮ ವೈಷ್ಣವ್ನ ಪ್ರೀತಿ ಮಾಡ್ತಿದ್ದಾಳ, ವೈಷ್ಣವ್ಗೆ ಮದುವೆ ಆಗಿದೆ ಅಂತ ಸತ್ಯವಾಗಿ ಗೊತ್ತಿತ್ತು ಅಂದಾಗ ಈ ಕಡೆ ಲಕ್ಷ್ಮಿ ಅಕ್ಕ ನನಗೆ ಮೊದಲೇ ಅನುಮಾನ ಆಯಿತು, ಹಾಗಾಗಿ ಪ್ರಶ್ನೆ ಕೂಡ ಮಾಡಿದ್ದೆ. ಅದೇ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದರು, ನಾನೇ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದೆ. ಆದರೆ ಸೂಪರ್ ದಂಪತಿ ಪ್ರೋಗ್ರಾಮಲ್ಲಿ ಅವರ ಇರಿಟೇಷನ್ ತುಂಬಾ ಜಾಸ್ತಿ ಆಗ್ತಿತ್ತು, ಅವರ ನಡವಳಿಕೆ ತುಂಬ ವಿಯರ್ಡ್ ಆಗಿತ್ತು. ಆಗಲೇ ನನಗೆ ಅನುಮಾನ ಆಯಿತು, ಆದರೆ ಈಗ ಕ್ಲಿಯರ್ ಆಯಿತು ಅಂತ ಹೇಳ್ತಿದ್ದಾಳೆ. ನೋಡು ಲಕ್ಷ್ಮಿ, ನಿನ್ನ ಲೈಫಲ್ಲಿ ಇನ್ನೊಂದು ಹುಡುಗಿ ನಿನ್ನ ಗಂಡನ ಜೀವನದಲ್ಲಿ ಇನ್ನೊಬ್ಬ ಆಕೆ ಎಂಟ್ರಿ ಕೊಡ್ತಿದ್ರೆ ಖಂಡಿತ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮೊದಲು ಹೋಗಿ ಅವ್ರ ಜೊತೆ ಮಾತಾಡು ಅಂತ ಹೇಳ್ತಾರೆ. ನಂತರ ಚಿನ್ನು ಹಾಗೆ ಗೊಂಬೆನ ಕಳಿಸ್ಕೊಟ್ಟು ಲಕ್ಷ್ಮಿ ಕೀರ್ತಿ ಮನೆಗೆ ಹೊರಡ್ತಿದ್ದಾಳೆ. ಆ ಕಡೆ ಕೀರ್ತಿಯ ಅಮ್ಮಂಗೆ, ನೋಡಮ್ಮ ಇವತ್ತಿನೋ ಸುಮ್ಮನಿದ್ದೀನಿ, ಆದರೆ ಮುಂದೆ ಈ ರೀತಿ ಹುಡುಗನ ಗಿರಿಯೋದು ಮಾಡಿದ್ರೆ ಖಂಡಿತ ನಾನು ಸುಮ್ಮನಿರಲ್ಲ ಅಂತ ಹೇಳಿದ್ರೆ ನಿನ್ನ ವೈಷ್ಣವ್ನ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಸೋಕ್ಕೆ ಅವಕಾಶ ಕೊಡಲ್ಲ. ಬಿಕಾಸ್ ವೈಷ್ಣವ್ ಮದುವೆ ಆಗಿರೋ ಹುಡುಗ ಅಂತಾರೆ. ನಿನ್ಗೇನು ಗೊತ್ತು ನಮ್ಮ ಪ್ರೀತಿ ಬಗ್ಗೆ, ನಾನು ವೈಷ್ಣವ್ ಮದುವೆ ಆಗ್ತೀವಿ ಅಂತ ಕೀರ್ತಿ ಹಠ ಮಾಡ್ತಾಳೆ. ನಂತರ ಈ ಕಡೆ ರೂಮಿಗೆ ಹೋಗ್ತಾಳೆ, ತನ್ನ ಪ್ರೀತಿ ಬಗ್ಗೆ ತನ್ನ ಡೈರಿಯಲ್ಲಿ ಬರೀತಿದ್ದಾಳೆ. ವೈಷ್ಣವ್ನ ಬಿಟ್ಟು ಬೇರೆ ಯಾರನ್ನ ಕೂಡ ನನ್ನ ಮದುವೆ ಆಗೋದಿಲ್ಲ, ವೈಷ್ಣವ್ ನನ್ನ ಪ್ರಾಣ, ನನ್ನ ಜೀವ, ನಾನು ವೈಷ್ಣವ್ ಮದುವೆ ಆಗ್ತೀವಿ ಅಂತ ಹೇಳ್ತಾಳೆ. ವೈಷ್ಣವ್ ಇಲ್ಲದೆ ಇರೋ ನನ್ನ ಜೀವನನೇ ಅಲ್ಲ, ಐ ಲವ್ ಯು ವೈಶ್ ಅಂತ ಬರೆದಿಟ್ಟು ಹಾಗೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿಗೆ ಲಕ್ಷ್ಮಿ ಬರ್ತಾಳೆ. ಕಾರುಣ್ಯ ಆಂಟಿ ನಿಮ್ಮ ಮಗಳಲ್ಲಿ ಅಂತಿದ್ದಾಗ ಏನಾಯಿತು ಲಕ್ಷ್ಮಿ ಅಂತ ಹೇಳ್ತಿದ್ರೆ ತುಂಬ ಸಿಟ್ಟಲ್ಲಿ ಕೀರ್ತಿ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾಳೆ. ಇದನ್ನು ನೋಡಿದ್ದೆ ಕಾರುಣ್ಯ ಅವ್ರಿಗೆ ಶಾಕ್ ಆಗುತ್ತೆ. ನಂತರ ಈ ಕಡೆ ಕೀರ್ತಿ ಹಾಗೆ ಕೂತಿರ್ಬೇಕಿದ್ರೆ ಅವ್ಳಿಗೆ ಗೊತ್ತೇ ಇಲ್ಲ ಲಕ್ಷ್ಮಿ ಬಂದಿರೋದು. ಡೈರಿನ ನೋಡೇ ಬಿಡ್ತಾಳೆ ಲಕ್ಷ್ಮಿ. ಆ ಹಾಳೆಗಳನ್ನ ನೋಡಿದ್ದೆ ಅವಳಿಗೆ ಶಾಕ್ ಆಗ್ತದೆ. ನಂತರ ಆ ಒಂದು ಡೈರಿನ ಎತ್ಕೋತಿದ್ದಾಗೆ ಈ ಕಡೆ ಕೀರ್ತಿಗೆ ಎಚ್ಚರ ಆಗ್ಬಿಡುತ್ತೆ. ಮತ್ತೊಬ್ರು ಡೈರಿನ ಹೀಗೆ ಎತ್ಕೊಂಡು ಓದೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ, ಏನೂ ಅನ್ಸಲ್ವಾ, ನಿನಗೆ ಗೊತ್ತಿಲ್ವಾ ಇದು ತಪ್ಪು ಅಂತ ಕೀರ್ತಿ ಹೇಳ್ತಿದ್ರು. ಹೌದಾ, ಮತ್ತೊಬ್ರು ಗಂಡನ ಮೇಲೆ ಈ ರೀತಿ ಕಣ್ಣು ಹಾಕ್ತಿರಲ್ಲ, ಅದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಕೀರ್ತಿ ಅವರೇ ಅಂತ ಹೇಳ್ತಿದ್ರೆ ಶಾಕ್ ಆಗ್ತಿದ್ದಾಳೆ. ನನಗೆಲ್ಲ ಸತ್ಯ ಕೂಡ ಗೊತ್ತಿದೆ, ನಿಮ್ಮ ಮನೆಗೆ ಬಂದಿದ್ರಲ್ವ ಚಿನ್ನು, ಅವ್ರು ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ. ನೀವು ಮಾತಾಡಿದ್ರಲ್ವ ಹುಡುಗ, ಅವ್ರ ಜೊತೆ ಮಾತಾಡಿ ವಿಷಯ ತಿಳ್ಕೊಂಡೇ ಬರ್ತಿದ್ದೀನಿ, ಎಲ್ಲ ವಿಷಯ ಕೂಡ ಗೊತ್ತಾಗಿದೆ. ಏನ್ರಿ ನಮ್ಮ ಜೊತೆನೇ ಇತ್ಕೊಂಡು ಈ ರೀತಿ ನಾಟಕ ಮಾಡ್ತಿದ್ರ, ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ರ, ಮದುವೆ ಆಗಿರೋ ಹುಡುಗನ್ನ ಮದುವೆ ಆಗ್ತೀನಿ ಅಂತಿರಲ್ಲ, ನಿಮ್ಗೇನೂ ಅನ್ಸಲ್ವಾ, ಮರ್ಯಾದಷ್ಟು ಮನೆ ಮಕ್ಕಳು ಮಾಡೋ ಕೆಲಸನ ಇದು. ನನ್ನ ಗಂಡನ ಮೇಲೆ ಕಣ್ಣು ಹಾಕೋಕೆ ಎಷ್ಟು ಧೈರ್ಯ ಇರಬೇಕು, ಹಾಗಾದರೆ ನೀವು ನನ್ನ ಗಂಡನ ಮೇಲೆ ಪ್ರೀತಿ ಮಾಡ್ತಿದ್ರ ನಿಮಗೆ ಅಂತ ಕೇಳ್ತಿದ್ರೆ, ಹೌದು ನನಗೆ ವೈಶ್ ಮೇಲೆ ಭಾವನೆಗಳಿದ್ದಾವೆ, ಫೀಲಿಂಗ್ಸ್ ಅದ, ನಾನು ವೈಷ್ಣವ್ ಲವ್ ಮಾಡ್ತಿದ್ದೀನಿ, ಏನಿವಾಗ ಅಂತ ಕೇಳ್ತಿದ್ರೆ, ಇಲ್ಲ ನನಗೆ ಕ್ಲಿಯರ್ ಆಗಿ ಸತ್ಯ ಗೊತ್ತಾಗಲೇಬೇಕು. ಎಷ್ಟು ನಾಟಕ ಮಾಡ್ತಿದ್ರೆ, ಇದಕ್ಕೆ ನಾ ಯಾವಾಗಲೂ ಕೂಡ ಇರಿಟೇಟ್ ಆಗ್ತಾ ಇದ್ದಿದ್ದು. ನಾಚಿಕೆ ಆಗಲ್ವೇನ್ರಿ, ವೈಷ್ಣವ್ ಅವ್ರ ಬೆನ್ನಿಂದ ಈ ರೀತಿ ಮೋಸ ಮಾಡ್ತಿದ್ರಲ್ವ, ಫ್ರೆಂಡ್ ಅಂತ ಅಂದ್ಕೊಂಡು ಈ ರೀತಿ ಫೀಲಿಂಗ್ಸ್ ಬೆಳೆಸ್ಕೊಂಡು ಏನೇ ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ರೆ ಆ ಕಡೆ ವೈಷ್ಣವ್ಗೆ ಭಾಗ್ಯ ಕಾಲ್ ಮಾಡ್ತಾರೆ. ಬಿಕಾಸ್ ಅವ್ರು ಕಾಲ್ ಮಾಡೋದು ಲಕ್ಷ್ಮಿ ನಂಬರ್ಗೆ, ಬಟ್ ಅದನ್ನು ವೈಷ್ಣವ್ ರಿಸೀವ್ ಮಾಡ್ತಾರೆ. ಲಕ್ಷ್ಮಿ ಎಲ್ಲಿ ಅಂದಾಗ, ಇಲ್ಲ ಅವ್ರು ಎಲ್ಲೋ ಹೊರಗಡೆ ಇದ್ದಾರೆ ಅಂತ ಹೇಳಿದಾಗ, ಅವಳು ಆರಾಮಾಗಿದ್ದಾಳಲ್ವ ಅಂದಾಗ, ಆರಾಮಾಗಿ ಚೆನ್ನಾಗೇ ಇದ್ದಾರೆ, ಅದಕ್ಕೆ ಯಾಕೆ ಖುಷಿಯಿಂದ ಓಡಾಡ್ತಾ ಹಬ್ಬ ಮಾಡ್ತಿದ್ರು, ಈಗ ಆಚೆ ಎಲ್ಲೋ ಇದ್ದಾರೆ ಅನಿಸುತ್ತೆ ಅಂದಾಗ, ಹಾಗಿದ್ರೆ ಅವ್ರ ಜೊತೆ ಮಾತಾಡಬೇಕಿತ್ತು, ಏನೋ ಮನಸ್ಸಿಗೆ ಕಳವಳ ಆಗ್ತಿತ್ತು ಅಂದಾಗ, ಅದಕ್ಕೆ ಅವ್ರು ಒಮ್ಮೆ ಸಿಕ್ಕ ತಕ್ಷಣ ನಿಮಗೆ ಕಾಲ್ ಮಾಡಿಸ್ತೀನಿ ಅಂತಾರೆ. ನಂತರ ವೈಷ್ಣವ್ ಹೋಗಿ ಮಹಾಲಕ್ಷ್ಮಿನ ಹುಡುಕ್ತಿದ್ರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ, ಎಲ್ಲಿ ಅಂತ ಹುಡುಕ್ತಿದ್ದಾನೆ. ಆದರೆ ಇಲ್ಲಿ ಕಾರುಣ್ಯ ಅವ್ರು ಬಂದಿದೆ, ಹೀಗೆ ಬಿಟ್ಟರೆ ಕೀರ್ತಿ ಸತ್ಯ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಲಕ್ಷ್ಮಿ ಬಾ ಮಾತಾಡೋಣ ಅಂದರೆ, ಇಲ್ಲ ಆಂಟಿ ನಾನು ಯಾವುದೇ ಕಾರಣಕ್ಕೂ ಬರಲ್ಲ, ನನಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ, ಕೀರ್ತಿ ಅವ್ರ ಹತ್ರ ನಾನು ಸತ್ಯ ತಿಳಿದೇ ಹೊರಗಡೆ ಬರೋದು ಅಂತ ಹೇಳಿ ಅವರನ್ನು ಕಳಿಸ್ಬಿಡ್ತಾಳೆ. ಹೇಳಿ ಕೀರ್ತಿ ಅವರ, ಹಾಗಿದ್ರೆ ನಿಜವಾಗ್ಲೂ ನೀವು ವೈಷ್ಣವ್ನ ಪ್ರೀತಿ ಮಾಡಿ ಫೀಲಿಂಗ್ಸ್ ಇಟ್ಕೊಂಡಿದ್ದು ನಿಜಾನ ಅಂತ ಕೇಳ್ತಿದ್ರೆ ಈ ಕಡೆ ಕೀರ್ತಿ, ನಿನಗೆ ಸತ್ಯ ಗೊತ್ತಾಗಿದೆ,
ಆದರೆ ಪೂರ್ತಿ ಗೊತ್ತಾದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಸುಮ್ಮನೆ ಹೊರಟೋಗು ಅಂತಿದ್ರೆ ಇಲ್ಲ, ಹೊರಟೋಗೋದಕ್ಕೆಲ್ಲ ಬಂದಿರೋದು, ನನ್ನ ಗಂಡನ ಮೇಲೆ ಕಣ್ಣು ಹಾಕಿರೋ ನಿಮಗೆ ಪಾಠ ಕಲಿಸಿ ಹೋಗೋದಕ್ಕೆ ಬಂದಿರೋದು ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ಇಲ್ಲಿ ಕೀರ್ತಿ ಹೇಳ್ತಾ ಇದ್ದಾಗ ಡೈರಿ ತೊಗೊಂಡು ಹೋಗೋಕ್ಕೆ ಮುಂದಾಗ್ತಾಳೆ. ಡೈರಿನ ಕಿತ್ಕೊಳ್ಳೋಕೆ ನೋಡ್ತಾಳೆ ಕೀರ್ತಿ. ಕಿತ್ಕೊಳ್ಳೋದೇನು ಆಲ್ರೆಡಿ ಈ ಡೈರಿನ ಕಿತ್ಕೊಳ್ಳೋದ್ರಿಂದ ಏನೂ ಕೂಡ ಯೂಸ್ ಇಲ್ಲ. ನಿಜ ಹೇಳಿ ಅಂತಿದ್ರೆ ಹೇಳ್ತಾ ಇದ್ದೀನಲ್ವವ ಲಕ್ಷ್ಮಿ, ಹೌದು ನಾನು ಇಷ್ಟಪಟ್ಟಿರೋದು ನಿಜ. ನಾನು ವೈಷ್ಣವ್ನ ಮದುವೆ ಆಗ್ತೀನಿ, ವೈಷ್ಣವ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಈ ಕಡೆ ಕಾರುಣ್ಯ ಅವರು ವೈಷ್ಣವ್ಗೆ ಕಾಲ್ ಮಾಡ್ತಾರೆ. ನೋಡು ವೈಷ್ಣವ್, ಲಕ್ಷ್ಮಿ ಇಲ್ಲಿಗೆ ಬಂದಿದ್ದಾಳೆ, ಅವ್ಳಿಗೆಲ್ಲ ಆದಷ್ಟು ಸತ್ಯ ಗೊತ್ತಾದಾಗಿದೆ, ದಯವಿಟ್ಟು ಇಲ್ಲಿಗೆ ಬಾ, ಇಲ್ಲಾಂದರೆ ಖಂಡಿತ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಕಾವೇರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತ. ಹಾಗಾಗಿ ವೈಷ್ಣವ್ ಸುಳ್ಳು ಹೇಳಿ ಸ್ಟುಡಿಯೋಗೆ ಹೋಗ್ತಿದ್ದೀನಿ ಅಂತ ಹೇಳಿ ಈ ಕಡೆ ಕೀರ್ತಿ ಮನೆಗೆ ಬರ್ತಿದ್ರೆ ಈ ಕಡೆ ಆಲ್ರೆಡಿ ಒಂದು ಕಡೆ ಲವರ್, ಒಂದು ಕಡೆ ಹೆಂಡತಿ, ಈ ಕಡೆ ಮಧ್ಯದಲ್ಲಿ ನಿಂತ್ಕೊಂಡು ವೈಷ್ಣವ್ ಪೆಚ್ಚಾಟ ಶುರುವಾಗಿದೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಹಾಗೆ ಕೀರ್ತಿ ಇಬ್ಬರು ಕೂಡ ಲವ್ ಮಾಡ್ತಿದ್ರು ಅನ್ನೋ ಸತ್ಯ ಗೊತ್ತಾಗುತ್ತೆ ಈ ಕಡೆ ಲಕ್ಷ್ಮಿಗೆ. ಅಥವಾ ಇಲ್ಲಿ ಕೀರ್ತಿನೇ ಜಸ್ಟ್ ಒನ್ ಸೈಡ್ ಲವ್ ಮಾಡ್ತಿದ್ದಾಳೆ ಅಂತ ಅನ್ಕೋತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡಿದ್ದಾನೆ.